ಆನ್ ಆಗಿದೆ ನೋಡೋ ಹೆಂಗೆ ಇಂತೆ ದೇವರ ಮಕ್ಕಳಿಗೆ ತಂದೆ ಕುಮಾರ ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಬಹಳ ದಿನಗಳ ಮೇಲೆ ಮತ್ತೆ ನೀವು ಸೇರಿದ್ದೇವೆ. ದೇವರ ಕೃಪೆಯಿಂದ ಅಪ್ಪಾಜಿ ನಾಮದೇವಿಯನವರು ಮತ್ತು ನಾನು ಬಳ್ಳಾರಿಯಿಂದ ಬೆಂಗಳೂರಿನಿಂದ ಚೆನ್ನೈಯಿಂದ ಮಲೇಷ್ಯಾ ದೇಶಕ್ಕೆ ಹೋಗಿ ಮತ್ತೆ ತಿರುಗಿ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ ಆಂಧ್ರದಿಂದ ಒರಿಸ್ಸಾಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ನಾವು ಅಲ್ಲಿ ತಮಿಳುನಾಡು ಹೊಗೇನಕಲ್ ಅಂತ ಇದೆ ಅಲ್ಲಿ ಒಂದು ಪ್ರದೇಶಕ್ಕೆ ಹೋಗಿದ್ದೇವೆ. ಆಮೇಲೆ ಮತ್ತೆ ನಾವು ಹೊಸೂರು ಅಂತ ಇದೆ ಇನ್ನೊಂದು ತಮಿಳುನಾಡಲ್ಲಿ ಬೆಂಗಳೂರು ಹತ್ರ ಅಲ್ಲಿ ಹೋಗಿ ಮತ್ತೆ ಮೈಸೂರು ಹತ್ತಿರ ಹುಣಸೂರು ಈ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ದೇವರು ಇಷ್ಟೆಲ್ಲ ಪ್ರಯಾಣಗಳು ಮಾಡಿಕೊಂಡು ಮತ್ತೆ ನಾವು ತಿರುಗಿ ಬೆಂಗಳೂರಿನಿಂದ ರಾಯಚೂರಿಗೆ ಬಂದು ರಾಯಚೂರಿನಿಂದ ಬಳ್ಳಾರಿಗೆ ಸುರಕ್ಷಿತವಾಗಿ ದೇವರು ನಮ್ಮನ್ನು ಕರೆತಂದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಬೇರೆ ಬೇರೆ ರೀತಿಯ ಹವಾಮಾನ, ವಾತಾವರಣ, ಗಾಳಿ, ಮಳೆ, ಚಳಿ, ಬಿಸಿಲು ಎಲ್ಲ ರೀತಿಯ ವಾತಾವರಣದಲ್ಲಿ ಹೋಗಿ ಬಂದಿದ್ದೇವೆ. ಆದರೆ ಕೂಡ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ ಮಕ್ಕಳೇ. ಅದಕ್ಕೆ ಕಾರಣ ಏನು ಅಂದರೆ ನೀವೆಲ್ಲರೂ ನಮಗಾಗಿ ಮಾಡಿದ ಪ್ರಾರ್ಥನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬರಿಗಾಗಿ ಪ್ರಾರ್ಥಿಸಿದಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳ್ತಾನೆ, ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಒಬ್ಬರಿಗಾಗಿ ಒಬ್ಬರನ್ನು ಪ್ರಾರ್ಥಿಸಿದಾಗ ದೇವರು ನಮ್ಮೆಲ್ಲರನ್ನು ಕಾಯುವಾತನು, ಕಾಪಾಡುವಾತನು, ಕೈ ಹಿಡಿದು ನಡೆಸುವಾತನು, ಜೊತೆಗಾರನು, ಸಹಾಯಕನು, ರಕ್ಷಕನು, ಒಡೆಯನು ಆತನೇ. ಹಲ್ಲೆಲೂಯಾ. ಅಂಥ ದೇವರ ಮಕ್ಕಳಾಗಿದ್ದೇವೆ. ಎಷ್ಟು ಸಂತೋಷ ಅಲ್ವಾ ನಮಗೆ, ಅಲ್ವಾ? ಸಂತೋಷ, ಸಮಾಧಾನ, ನೆಮ್ಮದಿ ಯೇಸಪ್ಪನ ಸನ್ನಿಧಿಯಲ್ಲೇ ನಮಗೆ. ಯೇಸಪ್ಪನ ಮಕ್ಕಳಾಗಿರುವುದಕ್ಕೆ, ಯೇಸಪ್ಪನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿರುವುದಕ್ಕೆ ಇಷ್ಟೆಲ್ಲ ದೇವರ ಕೃಪೆ. ತುಂಬ ಒಳ್ಳೆಯ ಆರಾಧನೆ ನಡೆಸಿದ್ರಿ ಮಕ್ಕಳೆಲ್ಲರೂ. ಶ್ರದ್ಧಮ್ಮ, ಶಂಕರ ಮತ್ತು ಎಲ್ಲ ಮಕ್ಕಳು, ನಮ್ಮ ಸಭೆ ಮಕ್ಕಳು ತುಂಬ ಒಳ್ಳೆಯ ಆರಾಧನೆ. ಪರಿಶುದ್ಧಾತ್ಮ ದೇವರ ಒಂದು ಪ್ರಸನ್ನತೆ ನಮ್ಮ ಮಂದಿರದಲ್ಲಿ, ನಮ್ಮ ಮಧ್ಯದಲ್ಲಿ ಇಳಿದು ಆತನಿದ್ದರೆ, ಆತ್ಮದೇವ ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿದ್ದರೆ ನಮಗೆ ಯಾವಾಗಲೂ ಸಂತೋಷ, ಸಮಾಧಾನವೇ ಅಲ್ವಾ? ನಮ್ಮ ಸಂತೋಷಕ್ಕೆ ಕಾರಣ ಯೇಸಪ್ಪನೇ. ನಾವಿಲ್ಲಿ ಎಲ್ಲರೂ ಬಂದಿದ್ದೀವಿ ಅಂದರೆ ಆತನ ಕೃಪೆ. ನಾವು ರಾತ್ರಿ ಮಲಗಿ ಬೆಳಗ್ಗೆ ಹಾಸಿಗೆಯಿಂದ ಎದ್ದಿದ್ದೇವೆ ಅಂದರೆ ಆತನ ಕೃಪೆ. ಆತನ ಕೃಪೆ ಇಲ್ಲದೆ ಯಾರು ಕೂಡ ನಾವು ಜೀವಂತವಾಗಿ ಬದುಕಿ ಉಸಿರಾಡುವುದಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ದೇವರಿಗೆ ಸ್ತೋತ್ರ. ನಾವು ದೇವರ ಮಕ್ಕಳಾದವರು ಯಾವ ರೀತಿ ಇರಬೇಕು ಮತ್ತು ಸಮಯವನ್ನು, ಜೀವಿತವನ್ನು, ಜೀವಮಾನ ಕಾಲವನ್ನು ನಾವು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಈ ದಿನ ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಎಫೆಸದರು 5ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿದ್ರೆ ಮಕ್ಕಳೇ, 5:16. ಎಫೆಸದರು 5:16. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ವೃಥಾ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಅಷ್ಟೇನಾ? ಇನ್ನು ಮುಂದೆ ಇದೆ. ಹಲ್ಲೆಲೂಯಾ. ನೋಡಿ, ಕಾಲ, ಸಮಯ, ಟೈಮ್ ಬಗ್ಗೆ ಹೇಳ್ತಾ ಇದೆ ದೇವರ ವಾಕ್ಯ. ಈಗಿನ ಕಾಲ ಹೇಗಿದೆ ಅಂದ್ರೆ ಬಹಳ ಕೆಟ್ಟದಾಗಿದೆ ಮಕ್ಕಳೇ. ಕಾಲವು ಕೆಟ್ಟದಾಗಿದೆ ಅಂತ ದೇವರ ವಾಕ್ಯನೇ ಹೇಳ್ತಾ ಇದೆ. ಯಾವ ರೀತಿ ಕೆಟ್ಟದಾಗಿದೆ? ಅನೇಕರು ಪಾಪ ಮಾಡ್ತಾನೇ ಇದ್ದಾರೆ. ಅನ್ಯ ಜನಾಂಗಗಳು ಬಿಡಿ, ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿ ದೇವರ ಮಕ್ಕಳು ಅಂತ ಅನಿಸಿಕೊಂಡವರು ಕೂಡ ಈ ದಿನಮಾನಗಳಲ್ಲಿ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವರ ವಾಕ್ಯಕ್ಕೆ ನಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಹಿಂದಿನ ಜೀವಿತ ಏನೇನೋ ಆಗಿತ್ತು. ಯೇಸುವನ್ನು ನಂಬೋದಕ್ಕಿಂತ ಮುಂಚೆ, ಯೇಸುವನ್ನು ನಂಬಿದ ಮೇಲೆ ನಮ್ಮ ಜೀವನದ ರೀತಿ, ನೀತಿ, ನಡೆ, ನುಡಿ ಎಲ್ಲವೂ ಕೂಡ
ಯಾವ ರೀತಿ ಕೆಲವು ಉದಾಹರಣೆ ನೋಡೋದಾದ್ರೆ, ನಮ್ಮ ಯೇಸುವನ್ನು ನಂಬಿದ ಮಕ್ಕಳು ಹಿಂದೆ ಎಲ್ಲ ಅನ್ಯರಾಗಿದ್ದವರು ಅಮಾವಾಸ್ಯೆ, ಹುಣ್ಣಿಮೆ, ಪಂಚಾಂಗ, ಮಾಟ, ಮಂತ್ರ ಇವೆಲ್ಲ ಒಂದು ಕಾಲಕ್ಕೆ ಮಾಡ್ತಾ ಇದ್ರು. ಅದನ್ನು ಬಿಟ್ಟು ಯೇಸುವನ್ನು ನಂಬಿ ಸಂಪೂರ್ಣವಾಗಿ ವಾಕ್ಯದಿಂದ ಜೀವಿಸುವವರಾದರು. ಆದರೂ ಕೂಡ ಮತ್ತೆ ಕೆಲವರು ಹಿಂದಿನ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅಮಾವಾಸ್ಯೆ ಅಂತಾರೆ, ಮತ್ತೆ ಪಂಚಾಂಗ ನೋಡ್ತಾರೆ. ಏನಾದರೂ ಶುಭ ಕಾರ್ಯಗಳು ಮಾಡ್ಬೇಕಂದ್ರೆ, ಮದುವೆ ಮಾಡ್ಬೇಕಂದ್ರೆ ಅವರೆಲ್ಲ ಪಂಚಾಂಗ ನೋಡಿ ದಿನಗಳನ್ನ ಫಿಕ್ಸ್ ಮಾಡಿಕೊಂಡು ಬಂದು ಆಮೇಲೆ ಪಾಸ್ಟ್ಗಳಿಗೆ ಹೇಳುವಂಥವರು ಎಷ್ಟೋ ಜನ ಇದ್ದಾರೆ ಮಕ್ಕಳು. ಕೆಲವರು ಸೇವಕರಾದವರು ಕೂಡ ಪಂಚಾಂಗ ಹೇಳೋರಿದ್ದಾರಂತೆ, ಕೇಳೋರು ಇರಲಿ ಹೇಳೋರು ಕೂಡ ಇದ್ದಾರಂತೆ. ಎಂತ ವಿಪರ್ಯಾಸ ಅಲ್ವಾ? ನಾವು ಎಂತ ನಗೆಪಾಟ್ಲು, ಅಸಹ್ಯ ಅನ್ಸುತ್ತೆ ಹೇಳೋಕೆ ಕೇಳೋಕೆ. ಪಂಚಾಂಗ ಹೇಳೋರು ಇದ್ದಾರೆ, ಪಂಚಾಂಗ ಕೇಳೋರು ಇದ್ದಾರೆ, ಪಂಚಾಂಗ ನೋಡಿ ನಡ್ಕೊಳ್ಳೋರು ಇದ್ದಾರೆ. ಕೆಟ್ಟದ್ದಿದು, ಸರಿ ಒಳ್ಳೆಯದಲ್ಲ ಇದು. ದೇವರ ವಾಕ್ಯದ ಪ್ರಕಾರ ಕೆಟ್ಟದ್ದಿದು. ಈ ಕೆಟ್ಟ ಕಾಲದಲ್ಲಿ ಕೆಟ್ಟವರ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಎಚ್ಚರಿಸ್ತಾ ಇದೆ. ಕಾಲವು ಕೆಟ್ಟದಾಗಿದೆ. ಅದಕ್ಕೆ ಏನ್ ಮಾಡ್ಬೇಕಂತೆ, ಕಾಲವನ್ನು ವೇಸ್ಟ್ ಮಾಡಬಾರ್ದಂತೆ, ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಈಗ ಉದಾಹರಣೆಗೆ ಒಂದು ಚಾಕು ಇದೆಯಪ್ಪ, ಚಾಕು ನೈಫ್ ಅಂತೀವಲ್ಲ, ಆ ಚಾಕುನ ನಾವು ಎಷ್ಟು ರೀತಿ ಉಪಯೋಗಿಸ್ಬೋದು? ಬಹಳ ರೀತಿ ಉಪಯೋಗಿಸ್ಬೋದು. ಅದನ್ನು ತರಕಾರಿ ಕಟ್ ಮಾಡ್ತೇವೆ, ಹಣ್ಣು ಕಟ್ ಮಾಡ್ತೇವೆ, ಹೌದಾ? ಕೆಲವು ಗಿಡಗಳು ಕಟ್ ಮಾಡ್ತೇವೆ, ಚಿಕ್ಕ ಪುಟ್ಟ ಗಿಡಗಳಿದ್ರೆ. ಆದ್ರೆ ಇನ್ನು ಕೆಲವು ಏನ್ ಮಾಡ್ತಾರೆ, ಚಾಕುನ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡುವಂತವರು ಕೊಲೆ ಮಾಡ್ತಾರೆ, ಕೈ ಕಾಲು ಕಟ್ ಮಾಡ್ತಾರೆ ಅಲ್ವಾ? ನೋಡಿ, ಒಂದೇ ಅದು ಚಾಕು ಒಂದೇ, ಎಷ್ಟು ರೀತಿ ಉಪಯೋಗಿಸ್ಬೋದು ನಾವು? ಒಳ್ಳೆಯದಕ್ಕೂ ಉಪಯೋಗಿಸ್ತೇವೆ, ಕೆಟ್ಟದಕ್ಕೂ ಉಪಯೋಗಿಸ್ತೇವೆ. ಅದೇ ರೀತಿ ಕಾಲ ಸಮಯವೂ ಕೂಡ ಒಳ್ಳೆ ರೀತಿ, ಕೆಟ್ಟ ರೀತಿ ಉಪಯೋಗಿಸ್ಬೋದು ನಾವು. ಪಾಪ ಕಾರ್ಯ ಮಾಡಿದರೆ, ದೇವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡರೆ ನೀವು ಕೆಟ್ಟದ್ದಾಗಿ ಉಪಯೋಗಿಸಿದಂತೆ. ನೀವು ಒಳ್ಳೆಯದಾಗಿ ಜೀವಿಸ್ತಾ ಇದ್ದೀರಾ, ಸಮಯವನ್ನು ಒಳ್ಳೆಯದಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದೀರಾ. ಭಾನುವಾರ, ಆದಿತ್ಯವಾರ ರೀತಿಯಲ್ಲಿ ಬಂದರೆ ನಿಮಗೆ ದೇವರ ಆಶೀರ್ವಾದ ತೆಗೆದುಕೊಳ್ಳುವವರು. ಯಾಕೆಂದ್ರೆ ದೇವರ ವಾಕ್ಯದ ದಶಾಂಗಗಳಲ್ಲಿ ಬರುತ್ತದೆ, ಸಬ್ಬತ್ ದಿನವನ್ನ ನಾವು ಯಾರು ಕೂಡ ತಪ್ಪಿಸಬಾರದು. ದೇವರ ಸನ್ನಿಧಿಗೆ ಹೋಗಬೇಕು, ಹೋಗಲೇಬೇಕು ಅಂತ ದೇವರ ವಾಕ್ಯ ಹೇಳ್ತಾರೆ. ಆದರೆ ಎಷ್ಟೋ ಜನರು ಏನ್ ಮಾಡ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ಆ ದಿನನೇ ಎಷ್ಟೋ ಕೆಲಸ ಕಾರ್ಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥವರು ಇದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡದಲ್ಲಿ ನೋಡುವಾಗ ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, ದೇವರು ಸಂಪೂರ್ಣ ಸೃಷ್ಟಿ ಕಾರ್ಯ ಮಾಡಿದ ಅಲ್ವಾ? ಆದಿಕಾಂಡ ಫಸ್ಟ್ ನೀವು ಬೈಬಲ್ ಪೇಜ್ ತೆಗೆದುಕೊಳ್ಳೆ ಮೊದಲನೇದು ನಾವು ನೋಡೋದು ದೇವರ ಸೃಷ್ಟಿ ಕಾರ್ಯ. ಯಾವ ರೀತಿ ಸೃಷ್ಟಿ ಮಾಡಿದ? ಏನೂ ಇಲ್ಲದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ. ಅದಕ್ಕೆ ಹೇಳ್ತಾರೆ ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ. ಜೀರೋಗೆ ಏನಾದ್ರು ಬೆಲೆ ಇದೆಯಾ? ಇದೆ. ಯಾವಾಗ? ಜೀರೋ ಹಿಂದೆ ಸಂಖ್ಯೆ, ಅಂಕಿ ಸಂಖ್ಯೆ ಇದ್ದರೆ. ಜೀರೋ ಹಿಂದೆ 1 ಬರೆದ್ರೆ 10 ಆಗ್ತದೆ, ಹೌದಾ? 1 ಮುಂದೆ 2008 100 ಆಗ್ತದೆ, 3008 1000 ಆಗ್ತದೆ. ಆದ್ರೆ ಹಿಂದೆ 1 ಇರಬೇಕು. ಅದಿಲ್ಲ ಅಂದ್ರೆ ಜೀರೋಗೆ ಏನು ಬೆಲೆ ಇಲ್ಲ ಮಕ್ಕಳೇ. ಹಾಗೆ ನಮ್ಮ ನಿಮ್ಮ ಜೊತೆಯಲ್ಲಿ ಯೇಸಪ್ಪ ಇದ್ದರೆ ಮಾತ್ರ ನಿನಗೆ ನಿನ್ನ ಜೀವಿತಕ್ಕೆ ಅರ್ಥ ಮತ್ತು ಬೆಲೆ. ಇಲ್ಲ ಅಂದ್ರೆ ನಾವೇನು ಇಲ್ಲ ಅಲ್ವಾ? ಈಗ ನಾವು ಹಾಡಲ್ಲಿ ಎಷ್ಟು ಒಳ್ಳೆ ಹಾಡಲ್ಲ, ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿದ್ದು ಏನು? ಆತನ ಕೃಪೆ, ದೇವರ ಕೃಪೆ. ನಾವು ಏನು ಅಲ್ಲದವರನ್ನ ಇಲ್ಲಿ ತಂದು ನಿಲ್ಲಿಸಿದ್ದಾನೆ, ಇಲ್ಲಿ ತಂದು ಕೂಡಿಸಿದ್ದಾನೆ ಅಂದ್ರೆ ಆತನ ಕೃಪೆ ಅಲ್ವಾ? ನಾವು ಬದುಕಿದ್ದೇವೆ, ಉಸಿರಾಡ್ತಾ ಇದ್ದೇವೆ ಅಂದ್ರೆ ದೇವರ ಕೃಪೆ. ನಾವು ಹುಟ್ಟುವುದಕ್ಕಿಂತ ಮುಂಚೆ ನಾವು ಏನೂ ಆಗಿರಲ್ಲ. ತಂದೆ ತಾಯಿ ಜೊತೆ ಕೂಡಿದಾಗ ಗಂಡು ಹೆಣ್ಣು, ಹೆಣ್ಣಿನ ಗರ್ಭದಲ್ಲಿ ಒಂದು ಚಿಕ್ಕ ಪುಟ್ಟ ಕಣ, ಅದನ್ನು ಜೀವಕೋಶ ಅಂತ ಹೇಳ್ತಾರೆ. ವಿಜ್ಞಾನದಲ್ಲಿ ನಾವು ಅಭ್ಯಾಸ ಮಾಡಿ ನೋಡಿದ್ರೆ ಸಣ್ಣ ಕಣ, ಅದು ಕಣ್ಣಿಗೆ ಕಾಣದ ಚಿಕ್ಕ ಕಣ ಜೀವಕೋಶ. ಅದರಿಂದ ಮಾನವನ ಉತ್ಪತ್ತಿ ಆಗ್ತದೆ ಮಕ್ಕಳು. ಆ ಒಂದು ಕಣವು 2 ಆಗ್ತದೆ, 2ರಿಂದ 4, 4ರಿಂದ 8, 8ರಿಂದ 32 ಈ ರೀತಿ ಕೋಶ ವಿಭಜನೆ ಆಗ್ತಾ ಬಯಾಲಜಿ ಜೀವಶಾಸ್ತ್ರದಲ್ಲಿ ಓದಿದವರಿಗೆ ಗೊತ್ತಿರ್ತದೆ. ಅದು ಕ್ರಮೇಣವಾಗಿ ಮಾಡಿದ್ದಾನೆ. ಹಾಗೆ ಮಾಡಿದ ನಾವು ಯಾತಕ್ಕಾಗಿ ಸೃಷ್ಟಿ ಮಾಡಿದ?
ಕೊಡಬೇಕು ಮಕ್ಕಳು. ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದಂತೆ? ಆತನನ್ನು ಸ್ತುತಿಸಿ ಕೊಂಡಾಡುವುದಕ್ಕೆ. ಹಲ್ಲೆಲೂಯಾ. ಇವತ್ತು ಸಾಯಂಕಾಲ ಕೃತಜ್ಞತೆ ಕುಟುಂಬ ಪ್ರಾರ್ಥನೆ ಪಾಲ್ಮನೆಯಲ್ಲಿ. ಏನಕ್ಕೆ? ದೇವರು ಕೊಟ್ಟಂತ ಗರ್ಭಫಲ ಬಹುಮಾನ ಮಗುವಿನ ಹುಟ್ಟಿದ ಹಬ್ಬ. ಮಗುವನ್ನು ದೇವರು ಕೊಟ್ಟಿದ್ದಾನೆ. 1 ವರ್ಷ. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟ ಜೀವನ, ನಮ್ಮ ಬದುಕು, ನಮ್ಮ ಮನೆ, ಗಂಡ ಹೆಂಡತಿ, ಮಕ್ಕಳು, ಏನೆಲ್ಲ ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸಿ ಕೊಂಡಾಡಬೇಕು ಮಕ್ಕಳೇ. ಆತನನ್ನು ಸ್ತುತಿಸಬೇಕಂತಲೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂತೆ. ಅಷ್ಟೇ ಅಲ್ಲ, ಮತ್ತೆ ವಾಕ್ಯ ಹೇಳ್ತದೆ, ನಾನು ಸುಖವಾಗಿ ಬಾಳಬೇಕಂತ ನನ್ನನ್ನು ಆತ ಹೆಸರಿಡಿದು ಕರೆದಂತೆ. ಇಲ್ಲಿರುವ ಎಲ್ಲರೂ ಬಂದಿದ್ದೇವೆ ಅಂದರೆ ದೇವರ ಕರೆದನೆ ಬಂದಿದ್ದೇವೆ, ಸುಮ್ಮನೆ ಬಂದಿಲ್ಲ ಅಲ್ವಾ? ಇಲ್ಲಿರುವ ಪ್ರತಿಯೊಬ್ಬರನ್ನು ಹೆಸರಾಗಿ ಏಸಪ್ಪ ನನ್ನ ಮಗಳೇ, ನನ್ನ ಮಗನೇ ಅಂತ ಅಂದಿದ್ದಕ್ಕೆ, ಕರೆದಿದ್ದಕ್ಕೆ ನಾವಿಲ್ಲಿ ಬಂದು ಇಂದು ಆತನ ಪಾದ ಸನ್ನಿಧಿಯಲ್ಲಿ ಕುಳಿತಿದ್ದೇವೆ ಮಕ್ಕಳೇ. ಆತನಿಲ್ಲದೆ ಏನೂ ಇಲ್ಲ, ಆತನಿಲ್ಲದೆ ನಾವು ಇಲ್ಲ ಅಲ್ವಾ? ದೇವರಿಲ್ಲದೆ ಏನು ಸೃಷ್ಟಿ ಮಾಡೋಕ್ಕಾಗಲ್ಲ, ಏನು ಇರೋಕ್ಕಾಗಲ್ಲ. ಆ ಸೃಷ್ಟಿಯಲ್ಲಿ ನಾವು ಕೂಡ ಒಂದು ಸೃಷ್ಟಿಯಾಗಿದ್ದೇವೆ. ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನಿಲ್ಲದೆ ನಾವು ಇಲ್ಲ. ಅದಕ್ಕೆ ಹೇಳೋದು, ನಾವು ಬದುಕಿರುವವರೆಗೆ, ನಾವು ಉಸಿರುವವರೆಗೆ ದೇವರನ್ನು ಸ್ತುತಿಸಿ ಕೊಂಡಾಡಬೇಕು. ಮತ್ತು ಆತನ ವಾಕ್ಯ ಹೇಳ್ತಾ ಇದೆ, ಕಾಲವನ್ನು ನೀವು ವೇಸ್ಟ್ ಮಾಡಬೇಡ್ರಿ. ಗೊತ್ತಾ? ಓದಬಹುದು 16 ವಾಕ್ಯ ಇನ್ನೊಂದ್ಸಲ. ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿರಿ. ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಕಾಲವನ್ನು ವ್ಯರ್ಥ ಮಾಡಬಾರ್ದಂತೆ. ಸುಮ್ಮನೆ ಮಾತಾಡ್ಕೋತಾ, ಹರಟೆ ಹೊಡ್ಕೋತಾ, ಸುಮ್ಮನೆ ಅಲ್ಲಿ ಹೋದೆ ಇಲ್ಲಿ ಬಂದೆ, ಆ ರೀತಿ ವೇಸ್ಟ್ ಮಾಡಬೇಡ್ರಿ ಅಂತದೆ ವಾಕ್ಯ. ಕೆಟ್ಟದ್ದು ಕಾಲ. ಯಾಕೆ ಕೆಟ್ಟದ್ದು ಅಂದ್ರೆ, ನಿನ್ನ ಸಹವಾಸ, ನೀನು ಯಾರ ಜೊತೆ ಇದೆಯಾ, ಏನು ಮಾತಾಡ್ತಾ ಇದೆಯಾ, ಅದು ಬಹಳ ಮುಖ್ಯವಾದದ್ದು ಮಕ್ಕಳೇ. ಸಹವಾಸ ಕೆಟ್ಟದಾಗಿದ್ರೆ ಕೆಟ್ಟದ್ದೇ ಮಾಡ್ತೇವೆ, ಸಹವಾಸ ಒಳ್ಳೆಯದಾಗಿದ್ರೆ ಒಳ್ಳೆಯದನ್ನೇ ಮಾಡ್ತೇವೆ, ನಾವು ಒಳ್ಳೆಯವರಾಗಿರ್ತೇವೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ನಾವು ಕಾಯಿಪಲ್ಯ ಅಥವಾ ಹಣ್ಣು ಯಾವುದಾದ್ರೂ ಕೊಂಡುಕೊಂಡಾಗ ಅಕಸ್ಮಾತ್ ಅದರಲ್ಲಿ ಯಾವುದಾದ್ರೂ ಒಂದು ಹುಳುಕಾಗಿ 9 ಚೆನ್ನಾಗಿದ್ದು ಒಂದು ಹುಳುಕಾಗಿದ್ರೆ, ಆ ಹುಳುಕಾದ ಹಣ್ಣು ತರಕಾರಿಯನ್ನು ಒಳ್ಳೆಯದ್ರ ಜೊತೆಗಿಟ್ಟರೆ ನೀವು 1-2 ದಿನ ಬಿಟ್ಟು ನೋಡ್ರಿ, ಓದೋದು ಕೂಡ ಏನಾಗಿರುತ್ತೆ, ಹುಳುಕಾಗಿರುತ್ತೆ ಅಲ್ವಾ? ಗೊತ್ತಲ್ವಾ? ಹಣ್ಣು ತರಕಾರಿ ಏನೇ ಇಟ್ಟರೆ ನೀವು ಒಂದರ ಜೊತೆಗೆ 11 ಇಟ್ಟರೆ ಕೂಡ ಆ 11 ಕೂಡ ಆ ಒಂದರಿಂದ ಹಾಳಾಗ್ತವೆ ಮಕ್ಕಳೇ. ಹಾಗೆ ನಾವು ಕೂಡ, ಮನುಷ್ಯರು ಕೂಡ ಅಷ್ಟೇ. ನಮ್ಮ ಸಹವಾಸ, ನಮ್ಮ ಫ್ರೆಂಡ್ಶಿಪ್ಪು, ನಮ್ಮ ಸರ್ಕಲ್ಲು, ನಾವು ಕೆಲಸ ಮಾಡುವ ಸ್ಥಳ, ಒಳ್ಳೆಯವರ ಜೊತೆ ನಾವು ಸಹವಾಸ ಮಾಡಬೇಕು. ಒಳ್ಳೆ ನಡೆನುಡಿ ಇದ್ದವರ ಜೊತೆ ನಾವು ಇರಬೇಕೇ ಹೊರತು ಕೆಟ್ಟವರ ಜೊತೆ ಇದ್ದರೆ ನಾವು ಕೆಟ್ಟು ಹೋಗ್ತೇವೆ ಮಕ್ಕಳೇ. ಬೀಡಿ ಸಿಗರೇಟ್ ಸೇದುವವರು ಒಬ್ಬರು ಸೇದಲ್ಲ, ಜೊತೆಗೆ ಸೇದಲಾರದೆ ಇದ್ದವ್ರಿಗೆ ಅವ್ರಿಗೂ ಕೂಡ ಕೊಡ್ತಾರೆ, ಅವರೇ ಕೊಡ್ತಾರೆ. ತಗೊಳಪ್ಪ ಏನಾಗಲ್ಲ, ಒಂದು ದಮ್ ಹೇಳಿ ನೋಡಿ ಹೆಂಗಿರ್ತದೆ, ಒಂದು ಸಲ ಹೇಳೋದು ನೋಡಿ ಅಂತ ಅವರೇ ತೆಗೆದು ಹಚ್ಚಿ ಕೊಡ್ತಾರೆ. ಅವನೇನ್ ಮಾಡ್ತಾರೆ, ಫ್ರೆಂಡ್ ಹೇಳೋಣಲ್ಲ ಪಾಪ, ಫ್ರೆಂಡ್ ಮಾತು ಕೇಳೋಣ ಅಂತ ಒಂದು ದಮ್ ಹೇಳೋದಾದ್ರೆ 100 ದಮ್ಮಿಗೆ ದಾರಿ ಅಲ್ವಾ? ಕುಡಿದು ಏನಾಗ್ತಾರೆ, ರೋಗಗಳಿಗೆ ಎಷ್ಟು ಜನ. ದೊಡ್ಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ಗಳಿದೆಯಪ್ಪ. ಬೆಂಗಳೂರಲ್ಲಿ ಕಿದ್ವಾಯ್ ಅಂತ ಒಂದು ಆಸ್ಪತ್ರೆ ಇದೆ, ಕ್ಯಾನ್ಸರ್ ಹಾಸ್ಪಿಟಲ್. ಆ ಹಾಸ್ಪಿಟಲ್ಗೆ ಹೋದರೆ ನೀವು ನರಕ ಅಂದ್ರೆ ಎಲ್ಲಿ ಇಲ್ಲ ಅಲ್ಲೇ ಇದೆ ಅನ್ಸುತ್ತೆ. ಅಂಥ ಥರ ರೋಗಗಳು, ಗಂಟಲು ಕ್ಯಾನ್ಸರ್, ಇವೆಲ್ಲ ಬೀಡಿ ಸಿಗರೇಟ್ ಗುಟ್ಟಕ ಎಲ್ಲ ಹಾಕಿದವರು ಚಟಕ್ಕೆ ಹಾಕ್ತಿದ್ದೀರಾ, ಯಾರಾದರೂ ಹಾಕೋರಿದ್ರೆ ದಯವಿಟ್ಟು ತಪ್ಪಿಸ್ಕೊಳ್ಳಿ, ಬಿಟ್ಕೊಳ್ಳಿ. ಹಾಕೋರಿಗೆ ಹಾಕ್ಬೇಡ ಅಂತ ಹೇಳ್ರಿ. ಯಾಕೆಂದ್ರೆ ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಬಂದು, ಕರಳು ಕ್ಯಾನ್ಸರ್ ಬಂದು ಎಷ್ಟೆಲ್ಲ ದೇಹದಲ್ಲಿ ಎಷ್ಟು ವಿಕಾರವಾಗಿರ್ತಾರೆ ಅಂದರೆ ರೋಗಿಗಳಲ್ಲಿ, ಅಷ್ಟು ಭಯಂಕರವಾದ ರೋಗ. ಒಂದು ಸಲ ಕ್ಯಾನ್ಸರ್ ಅಂಟ್ಕೊಂತು ಅಂದರೆ ಮೈಯಲ್ಲಿ ಮಕ್ಕಳೇ, ಅದು ಹೋಗೋದೇ ಇಲ್ಲ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು, 1000 ಗಟ್ಟಲೆ 1,00,000 ಗಟ್ಟಲೆ ಖರ್ಚು ಮಾಡಿ ದೇಶ ವಿದೇಶಕ್ಕೆ ಫಾರಿನ್ಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ, ಆದರೆ ಅದು ವಾಸಿ ಆಗಲ್ಲ ಮಕ್ಕಳೇ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಎಲ್ಲೋ ಒಂದು ಕಡೆ 1-2 ಕಣಗಳಿದ್ರೆ ಅವು ಮತ್ತೆ ಬಾಡಿ ಎಲ್ಲ ತಗೊಂಡ್ಬಿಡ್ತಾವಂತೆ. ಈಗ ಗಂಟ್ಲು ಕ್ಯಾನ್ಸರ್ ಆಗಿದೆ ಅಂದರೆ ಗಂಟ್ಲು ಟ್ರೀಟ್ಮೆಂಟ್ ತಗೋತಾರೆ. ಆ ಗಂಟ್ಲು ಆಗ ಆಗ್ತಾ ದೇಹದ ಬೇರೆ ಭಾಗಕ್ಕೆ ಹೋಗ್ಬಿಟ್ಟು
ಮತ್ತೆ ಆ ಮನುಷ್ಯನ ಸಾವೇ ಕೊನೆಗಾಗುವುದು. ಹಾಗೆ ನೀವು ಕೂಡ ಮಕ್ಕಳೇ ಕೆಟ್ಟ ಚಟಕ್ಕೆ, ಕೆಟ್ಟ ಸಹವಾಸಕ್ಕೆ ಬಲಿಯಾದರೆ ಅದು ನಿಮ್ಮನ್ನು ಬಲಿ ತಗೊಳುತ್ತೆ, ಆಗಲಿ ಹೋಗಲ್ಲ. ಒಂದು ಸಲ ಹಿಡಿದ್ರೆ ಹಿಡಿದು ಬಿಡಲ್ಲ. ಬಿಟ್ಟುಕೊಳ್ಬೇಕು ಅಂದ್ರೆ ಮನಸ್ಸು ಗಟ್ಟಿಯಾಗಿರ್ಬೇಕು. ಒಂದು ಕೆಟ್ಟ ಸಹವಾಸಕ್ಕೆ ಹೋಗಬಾರದು. ಹೋದರೂ ನಿಮ್ಮಿಂದ ಒಳ್ಳೆಯವರಿಂದ ಕೆಟ್ಟವರು ಒಳ್ಳೆಯವರಾಗಬೇಕೇ ಹೊರತು ಕೆಟ್ಟವರಿಂದ ಒಳ್ಳೆಯವರು ಕೆಟ್ಟವರಾಗಬಾರದು. ಅಲ್ಲೇಲೂಯಾ. ನಿಮ್ಮ ಒಳ್ಳೆತನದಿಂದ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡ್ರಿ. ಕೆಟ್ಟ ಸಹವಾಸದವರನ್ನ ಬಿಡಿಸ್ರಿ. ಅವರಿಗೆ ಸಮಯ ನಷ್ಟ, ಆಯುಷ್ ನಷ್ಟ ಅಲ್ವಾ? ಎಷ್ಟು ನೋಡಿ ಲಾಸ್ ಆಗೋದು. ಇಷ್ಟೆಲ್ಲ ಲಾಸ್ ಆಗ್ತದೆ. ಹೋಗ್ತಾ ಇದ್ದಾರೆ. ದೇವರನ್ನು ನಂಬಿದವರು ಕೂಡ ಹಾಳಾಗ್ತಾ ಇದ್ದಾರೆ. ಒಬ್ಬರು ಹಾಳಾಗೋದಂದ್ರೆ ಇನ್ನೊಬ್ಬರನ್ನು ಕೂಡ ಹಾಳು ಮಾಡುವಂಥವರನ್ನು ನಾವು ನೋಡ್ತಾ ಇದ್ದೇವೆ ಮಕ್ಕಳೇ. ಅದು ಬೇಡ ಅಂತದೆ ವಾಕ್ಯ. ಕಾಲವು ಕೆಟ್ಟದ್ದು, ಜನರು ಕೆಟ್ಟವರು, ಸಹವಾಸ ಕೆಟ್ಟದ್ದು, ಮಾಡಬೇಡ. ಕಾಲವು ಬೆಲೆಯುಳ್ಳದ್ದು, ನಿನ್ನ ಜೀವನ ಬಹಳ ಬೆಲೆಯುಳ್ಳದ್ದು. ಅದನ್ನು ನೀನು ಕಾಪಾಡಿಕೋ. ನಿನ್ನ ಜೀವನ ನಿತ್ಯ ಜೀವ ಹೊಂದಿಕೊಳ್ಳಬೇಕು. ನುಡಿಯಿಂದಲೂ ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಏನ್ ಮಾಡ್ಬೇಕು ನಾವು? ನಮ್ಮ ಸರ್ವಾಂಗಗಳಿಂದ ದೇವರನ್ನ ಸ್ತುತಿಸಿ ಕೊಂಡಾಡಬೇಕು. ನೋಡಿ ಅಲ್ಲಿ ಮಗು ಎಷ್ಟು ಸಂತೋಷವಾಗಿದೆ. ಬರ್ತಡೇ ಬೇಬಿ ಕುಣಿತಾ ಇತ್ತು ನೋಡಪ್ಪ, ಎಷ್ಟು ಖುಷಿಯಾಗಿದೆ. ನಾವು ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು, ಪರಲೋಕಕ್ಕೆ ಹೋಗಬೇಕು ಅಂದರೆ ನೀವು ಪರಿಶುದ್ಧರಾಗಿರಬೇಕು. ಟೈಮನ್ನು ವೇಸ್ಟ್ ಮಾಡಬಾರದು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿ ಕಾರ್ಯ ಮಾಡಿ 6 ದಿನ ಸೃಷ್ಟಿ ಮಾಡಿ 7ನೇ ದಿನ ದೇವರೇ ವಿಶ್ರಾಂತಿ ತಗೊಂಡ ಅಂತ ನಾವು ನೋಡ್ತೇವೆ ಅಲ್ವಾ? ಅಂದರೆ 7ನೇ ದಿನ ಸಬ್ಬತ್ ದಿನ, ದೇವರ ದಿನ, ಪುನರುತ್ಥಾನ ದಿನ. ಆ ದಿನದಂದು ನಾವು ದೇವರ ಸನ್ನಿಧಿಯಲ್ಲಿ, ದೇವರ ಪಾದ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕು. ಅದು ಮುಖ್ಯವಾದದ್ದು ಮಕ್ಕಳೇ. ದೇವರ ವಾಕ್ಯದಲ್ಲಿ ಬೈಬಲಲ್ಲಿ ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ದೇವರು ಹೇಳ್ತಾ ಇದ್ದಾರೆ, ಆಕಾಶವೇ ಆತನ ಸಿಂಹಾಸನ. ಅಲ್ಲಿ ದೇವರು, ಆತ ಕಾಲೆಲ್ಲಿದೆ? ಭೂಮಿ ಮೇಲೆ. ಅಂದ್ರೆ ನಾವೇಕು, ಅದು ನಿನ್ನ ಡ್ಯೂಟಿ, ಕರ್ತವ್ಯ. ದೇವರ ಮಗನು ಮಗಳಾದ ಮೇಲೆ ದೇವರ ಸನ್ನಿಧಿಯನ್ನ ತಪ್ಪಿಸಿಕೊಳ್ಳಬಾರದು. ದೇವರ ಆಶೀರ್ವಾದ ಕೃಪೆಯನ್ನು ನಾವು ಹೊಂದಿಕೊಳ್ಳಬೇಕಂದರೆ ದೇವರ ಸನ್ನಿಧಿಗೆ ನಾವು ಬರಬೇಕು ಮಕ್ಕಳು. ಅದಕ್ಕೆ ದೇವರ ವಾಕ್ಯದ ಕಾಲವನ್ನ ವೇಸ್ಟ್ ಮಾಡಬೇಡಿ, ವೃಥಾ ಹರಣ ಮಾಡದೆ ಅದನ್ನ ಏನ್ ಮಾಡ್ಬೇಕಂದ್ರೆ ಬೆಲೆಯುಳ್ಳದ್ದು ಅಂತ ತಿಳ್ಕೋಬೇಕು. ಬೆಲೆ ಎಷ್ಟು? ಬೆಲೆನೇ ನಾವು ಕಟ್ಟಕ್ಕಾಗಲ್ಲ. ಅಮೂಲ್ಯವಾದದ್ದು. ಏನಾದರೂ ವಸ್ತು ನಾವು ಕೊಂಡ್ಕೋಬಹುದು, ಹೌದಾ? ನಮಗೆ ಬೇಕಾದ ವಸ್ತು, ಬೇಕಾದನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೋಬಹುದು. ಆದರೆ ನಮ್ಮ ಆಯುಷ್ಟು, ಜೀವನವನ್ನು ಎಂದು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೀವನ ನಮ್ಮ ಕೈಯಲ್ಲಿ ಇದೆ. ನಾವು ಒಳ್ಳೆಯವರಾಗಿ ಪರಿಶುದ್ಧರಾಗಿರುವುದಾದರೆ ನಮ್ಮ ಜೀವನವನ್ನು ದೇವರು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾನೆ. ದೇವರು ನಮ್ಮ ಜೊತೆ ಇರ್ತಾನೆ ಮಕ್ಕಳೇ. ಅದಕ್ಕೆ ನಾವೇನು ಮಾಡಬೇಕು ಅಂತ ವಾಕ್ಯ ಹೇಳ್ತಾರೆ. ಅದರಲ್ಲಿ ಈಗ ಓದಿದ 16 ಅಲ್ವಾ? 15 ಓದೋದು. ಎಫೆಸೀಯರು 5:15. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಏನ್ ಮಾಡ್ಬೇಕಪ್ಪ? ನೋಡಿಕೊಳ್ಳಿರಿ. ಹೇಗಂತೆ? ಜ್ಞಾನವಂತರಾಗಿರಿ. ಇಲ್ಲಿ ಹೇಳೋದು 15ನೇ ವಾಕ್ಯ ಬಹಳ ಇಂಪಾರ್ಟೆಂಟ್ ನೋಡಿ. ನಾನು ಕಾಲವು ಕೆಟ್ಟದ್ದು, ಹುಷಾರಾಗಿರಿ ಅಂತ ಹೇಳ್ತಾ ಇದೆ. ಆ ಹುಷಾರಾಗಿರ್ಬೇಕಂದ್ರೆ ಹೇಗಿರಬೇಕು? ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಅಂತದೆ ವಾಕ್ಯ. ಏನು ಜ್ಞಾನ? ಎಂಥ ಜ್ಞಾನ? ಯಾಕೋಬ 3:15-16 ಓದ್ರಿ. ಯಾಕೋಬ 3ನೇ ಅಧ್ಯಾಯ 15-14 ವಚನ.
ಎರಡು ತರ ಜ್ಞಾನ ಇದೆ. ದೇವರ ವಾಕ್ಯ ಬೈಬಲ್ ಹೇಳ್ತಾ ಇದೆ ಮಕ್ಕಳ ನಮಗೆ. 15-16 ಓದ್ರಿ. ತೆಗೆದ್ರ 3 ಯಾಕೋಬ 3ನೇ ಅಧ್ಯಾಯ ತೆಗೆದ್ರ 15ನೇ ವಾಕ್ಯ ಓದು. ಅದು ಮೇಲಿನಿಂದ ಅದಕ್ಕಿಂತ ಮುಂಚೆ ಓದಪ್ಪ. ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಮತ್ಸರ, ಪಕ್ಷಭೇದ, ಸತ್ಯಕ್ಕೆ ವಿರೋಧವಾಗಿ ನಡ್ಕೊಳ್ಳೋದು, ಒಂದು ಮೇಲಿಂದ ಬರೋದು, ಇನ್ನೊಂದು ಭೂ ಸಂಬಂಧವಾದದ್ದು. ಅದು 14 ವಾಕ್ಯ ನೋಡಪ್ಪ. 14-15 ಓದು. ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ಸತ್ಯಕ್ಕೆ ಅಂತೆ ಪಕ್ಷಭೇದ, ವಿರೋಧ, ಮತ್ಸರ, ದ್ವೇಷ, ಸಿಟ್ಟು, ಸಿಡುಗು, ಜಗಳ, ತಂಡೆ, ತಕರಾರು, ಅಸೂಯೆ, ಹೊಟ್ಟೆಕಿಚ್ಚು ಇವೆಲ್ಲವೂ ಭೂಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ, ಮನುಷ್ಯನ ಜ್ಞಾನ. ಮನುಷ್ಯನು ಅಂದುಕೊಳ್ಳೋದು, ಮನುಷ್ಯನು ಮಾಡೋದು. ಅರ್ಥ ಆಯ್ತಾ ಮಕ್ಕಳೇ? ಈ ಜ್ಞಾನ ಬೇಡ ಅಂತದೆ ವಾಕ್ಯ. ಈ ಆಗಲ್ಲ. ಹೊಟ್ಟೆ ಕಿಚ್ಚು ಇದೆಲ್ಲ ಈ ಲೋಕ ಮನುಷ್ಯರೊಳಗೆ ಹುಟ್ಟಿದ್ದು, ಮನುಷ್ಯರೊಳಗೆ ಕಂಡು ಬರುವುದು. ಆದರೆ ಆದರೆ ಮೇಲಿನಿಂದ ಬರುವ ಜ್ಞಾನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಲಿನಿಂದ ಅಂದ್ರೆ ಎಲ್ಲಿಂದ? ಪರಲೋಕದಿಂದ ಬರುವ ಜ್ಞಾನ, ತಂದೆಯಾದ ದೇವರಿಂದ, ದೇವಕುಮಾರ ಯೇಸುವಿನಿಂದ, ಪರಿಶುದ್ಧಾತ್ಮ ದೇವರಿಂದ ಬರುವಂತಹ ಜ್ಞಾನ. ಓದಪ್ಪ. ಮೊದಲು ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ದೇವರಿಂದ ಬರೋ ಜ್ಞಾನ ಏನಂತೆ? ಪರಿಶುದ್ಧವಾದದ್ದು. ಅಂದ್ರೆ ನಾವೆಲ್ಲರೂ ಪರಿಶುದ್ಧವಾಗಿರಬೇಕು. ಯಾವ ರೀತಿ? ನಮ್ಮ ನಡೆ ನುಡಿಯಿಂದ, ನಾಲಿಗೆಯಿಂದ, ತುಟಿಯಿಂದ, ಹೃದಯದಿಂದ, ಮನಸ್ಸಿನಿಂದ, ಯೋಚನೆಯಿಂದ, ಆಲೋಚನೆಯಿಂದ, ಎಲ್ಲದಿಂದ, ನನ್ನ ನಡೆಯುವಿಯಿಂದ ಪರಿಶುದ್ಧವಾಗಿರಬೇಕು. ಸುಳ್ಳು ಮಾತಾಡೋದು, ಕಳ್ಳತನ ಮಾಡೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ದ್ರೋಹ ಮಾಡೋದು ಇವೆಲ್ಲ ಮಾಡಬಾರದು ಮಕ್ಕಳೇ. ಪರಿಶುದ್ಧವಾಗಿರಿ. ಒಳ್ಳೆ ಆಲೋಚನೆ, ಒಳ್ಳೆ ಮಾತು. ನೀವು ಪರಿಶುದ್ಧರಾಗಿರಿ ಅಂತದೆ ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಹೇಳಿದ್ದಾನೆ, ಹೊಸ ಒಡಂಬಡಿಕೆ ಯೇಸಪ್ಪ ಕೂಡ ಹೇಳಿದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ಮೇಲಿನಿಂದ ಬರುವ ಜ್ಞಾನ ದೇವರು ಹೇಳೋದು ಪರಿಶುದ್ಧರಾಗಿರಿ ಅಂತ. ನೆಕ್ಸ್ಟ್ ಓದಪ್ಪ ಮಗ. ಆಮೇಲೆ ಸಮಾಧಾನಕರವಾದದ್ದು. ನೋಡಿ, ಈ ದಿನಗಳಲ್ಲಿ ನಾವು ನೋಡ್ತೇವೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಗಂಡ ಹೆಂಡತಿಯಲ್ಲಿ ಸಮಾಧಾನ ಇಲ್ಲ, ತಂದೆ ತಾಯಿ ಮಾತುಗಳಿಗೆ ಜಗಳ, ತಂಟೆ, ತಕರಾರು ಮಾಡಿಕೊಳ್ತಾರೆ. ಸಮಾಧಾನ ಇಲ್ಲದ ಜೀವನ ಬಹಳ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಪರಲೋಕದಿಂದ ಬಂದ ಜ್ಞಾನ, ದೇವರು ಹೇಳುವ ಜ್ಞಾನ ಏನು? ಸಮಾಧಾನಕರವಾದದ್ದು. ದೇವರ ಮಕ್ಕಳು ಯಾವಾಗಲೂ ಸಮಾಧಾನವಾಗಿರಬೇಕು ಮಕ್ಕಳೇ. ಯಾಕೆ? ಏಸಪ್ಪ ಯಾರು? ಸಮಾಧಾನಕರ್ತ. ಲೋಕ 2ನೇ ಅಧ್ಯಾಯ 11ನೇ ವಾಕ್ಯ ಓದ್ತೇವೆ ನಾವು. ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಏಸಪ್ಪ ಯಾಕೆ ಬಂದ ಅಂದರೆ, ಭೂಲೋಕದಲ್ಲಿರುವ ಮನುಷ್ಯರೊಳಗೆ ಸಮಾಧಾನವನ್ನು ಉಂಟು ಮಾಡುವುದಕ್ಕಾಗಿ ಬಂದನು ಅಂತ. ಅದೇ ತಾಳ್ಮೆ ಇರಬೇಕು ನಮಗೆ. ಓದಪ್ಪ ಮುಂದೆ ಮಗ. ವಿನಯ ಉಳ್ಳದ್ದು, ನಿನ್ನನ್ನು ನೀನು ತಗ್ಗಿಸಿಕೋ. ಅಹಂಕಾರ, ಸೊಕ್ಕು, ದಿಮಾಕು ಬೇಡ. ನೀನು ಎಷ್ಟೇ ದುಡಿದ್ರು, ಲಕ್ಷಗಳು, ಸಾವಿರಗಳು, ಲಕ್ಷಗಳು, ಕೋಟಿಗಳು ದುಡಿದ್ರು ಕೂಡ ನಿನ್ನನ್ನು ನೀನು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡಿರಬೇಕು. ಲೋಕದಲ್ಲಿ ತಗ್ಗಿಸಿಕೊಂಡಿರಬೇಕು, ಮನೆಯಲ್ಲಿ ತಗ್ಗಿಸಿಕೊಂಡಿರಬೇಕು. ಮಕ್ಕಳು ಬೆಳೆದು ದೊಡ್ಡವರಾದ ಕೂಡಲೇ ಅವರೇ ಮಹಾ ದೊಡ್ಡವರಂತೆ ವರ್ತಿಸ್ತಾರೆ. ಅಪ್ಪ ಅಮ್ಮ ಕೇಳದೆ ನೀವೇನು ಹೇಳೋದು ನಮಗೆಲ್ಲ ಗೊತ್ತು ಅಂತಾರಲ್ವ. ಈಗಿನ ಕಾಲದ ಮಕ್ಕಳು ಅದೇ ಮಾತೆ ಅನ್ನೋದು. ನೀನೇನು ಹೇಳೋದು ನಮಗೆಲ್ಲ ಗೊತ್ತಾಳಪ್ಪ, ಗೊತ್ತಾಳಮ್ಮ, ನೀನೇನು ಹೇಳೋದು. ಅಹಂಕಾರ ಬೇಡ. ತಂದೆ ತಾಯಿಗಳು ಹೊತ್ತು ಹೆತ್ತು ಬೆಳೆಸಿ ನಿಮಗೆ ಒಳ್ಳೆಯದು ಕೆಟ್ಟದ್ದು ಕಲಿಸಿದ ಮೇಲೆ ನೀವು ದೊಡ್ಡವರಾಗಿದ್ದೀರ ಅನ್ನೋದನ್ನು ಮರೆಯಬೇಡಿ ಅಲ್ವಾ. ಅಪ್ಪ ಅಮ್ಮ ಇಂದ ಮಕ್ಕಳು ಹುಟ್ಟಕ್ಕೆ, ಬೆಳೆಯೋಕ್ಕೆ, ಇರೋಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ ಅಮ್ಮನನ್ನು ಯಾವ
ಅನುಭವದಿಂದ ಹೇಳ್ತಾರೆ, ಒಳ್ಳೆಯದನ್ನ ಹೇಳ್ತಾರೆ. ಯಾವ ಅಪ್ಪ ಅಮ್ಮ ಕೂಡ ತಮ್ಮ ಮಕ್ಕಳು ಹಾಳಾಗಬೇಕು, ಕೆಟ್ಟು ಹೋಗ್ಬೇಕು ಅಂತ ಬಯಸಲ್ಲ ಅಲ್ವಾ? ಒಳ್ಳೆಯದನ್ನ ಹೇಳ್ತಾರೆ. ಅದನ್ನು ನಾವು ಸಹನೆಯಿಂದ, ತಾಳ್ಮೆಯಿಂದ ಕೇಳಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ಮಾತಿನಂತೆ ನಡ್ಕೋಬೇಕು. ಅಂದ್ರೆ ಏನಾಗಿರ್ಬೇಕು? ನೀನು ವಿನಯದಿಂದ, ವಿಧೇಯತೆಯಿಂದ ನಿನ್ನನ್ನು ನೀನು ತಗ್ಗಿಸಿಕೊಂಡಿರಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವಲ್ವಾ, ಯಾಕೋ 4:10 ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ನಿನ್ನನ್ನು ನೀನು ತಗ್ಗಿಸಿಕೊಂಡರೆ ನೀನು ಹೆಚ್ಚಿಸಲ್ಪಡ್ತೀಯ. ನೀನು ಒಳ್ಳೆ ಗೌರವ, ಘನತೆ, ಮಾನ, ಮರ್ಯಾದೆ ಸಿಗ್ತದೆ. ದಿಮಾಕಿಂದ ಇದ್ರೆ ಯಾರು ನಿನ್ನಕ್ಕೆ ಯಾವುದೇ ಕೂಡ ದಿಮಾಕಿನವನು, ಸೊಕ್ಕಿನವನವನು ಅಂತಾರೆ, ಯಾರು ಕೂಡ ಇಷ್ಟಪಡಲ್ಲ ಅಲ್ವಾ? ಮುಂದೆ ಹೋದಪ್ಪ, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಏನಪ್ಪ? ಸಂತೋಷವಾಗಿ ಒಪ್ಪಿಕೊಳ್ಳುವುದು. ನೋಡಿ, ಏನೇ ವಿಷಯ ಇದ್ರೂ ಕೂಡ ಮನೆಯಲ್ಲಿ, ಕುಟುಂಬದಲ್ಲಿ, ಗಂಡ ಹೆಂಡತಿ ಆಗಲಿ, ತಂದೆ ತಾಯಿ ಮಕ್ಕಳಾಗಲಿ, ಬಂಧು ಬಳಗ ಆಗಲಿ, ಅಕ್ಕಪಕ್ಕದವರು, ನೆರೆಯವರು, ಸ್ನೇಹಿತರ, ಒಬ್ಬರಿಗೊಬ್ಬರು ವಿಷಯಗಳನ್ನ ಹೇಳಿ ಕೇಳಿ ತಿಳ್ಕೊಂಡು ಅದನ್ನೇನ್ ಮಾಡ್ಬೇಕಂತೆ? ಸಂತೋಷವಾಗಿ ಒಪ್ಪಿಕೊಳ್ಳಬೇಕು. ಅಂದ್ರೆ ಯಾವಾಗಲೂ ಸಂತೋಷವಾಗಿರಬೇಕು ದೇವರ ಮಕ್ಕಳು ಅಲ್ವಾ? ಫಿಲಿಪ್ಪಿ 4:4 ವಾಕ್ಯ ಹೇಳ್ತದೆ, ಕರ್ತನಲ್ಲಿ ನೀವು ಹಸಿದರು, ಹೊಟ್ಟೆಗೆ ಊಟ ಇಲ್ಲದೆ ಇದ್ದರು, ನಿದ್ದೆ ಮಾಡದೇ ಇದ್ದರು, ಕೆಲಸ ಇಲ್ಲದೆ ಇದ್ದರು, ರೋಗ ಬಲಹೀನತೆ ಇದ್ದರು, ನಾವೇನಾಗಿರ್ಬೇಕಂತ? ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು ಮಕ್ಕಳೆಲ್ಲ. ಯಾಕೆಂದ್ರೆ ಅದು ದೇವರ ಕೃಪೆ. ಯೇಸಪ್ಪ ಕೊಡುವಂತ ಸಂತೋಷ, ಸಮಾಧಾನ, ಊಟ ಇರಲಿ ಬಿಡಲಿ, ನಿದ್ದೆ ಇರಲಿ ಬಿಡಲಿ, ಎಷ್ಟೇ ಬಲಹೀನತೆ, ರೋಗ, ನೋವು ಇದ್ದರೂ ಕೂಡ ನಾನು ಅಪ್ಪಾಜಿ ಯಾವಾಗಲೂ ಸಂತೋಷವಾಗಿರ್ತೇವೆ. ಯಾಕೆಂದ್ರೆ ಯೇಸಪ್ಪ ನಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಗಾರನು, ಸಹಾಯಕನು, ರಕ್ಷಕನು, ಒಡೆಯನು, ಕೈ ಹಿಡಿದು ನಡೆಸ ಕರುಣೆ. ಕರುಣೆ ಕರುಣೆ ಹೊಂದಿರಬೇಕಪ್ಪ. ಎಷ್ಟೋ ಜನ ದೇವರ ಮಕ್ಕಳು ಇರ್ತೇವೆ, ಅವ್ರು ಕರುಣನೇ ಇರಲ್ಲ. ಒಬ್ಬರಿಗೆ ಏನಾದರೂ ಆಗಿದೆ ಅಂದ್ರೆ ನಾವು ತಕ್ಷಣ ಹೋಗಿ ದೇವರ ಮಕ್ಕಳು ಒಬ್ಬರಿಗೊಬ್ಬರು ಸಮಾಧಾನ ಪಡಿಸಬೇಕು. ಏನಾದರೂ ಕೊರತೆ ಇದ್ದರೆ ನೀಗಿಸಬೇಕು. ಅವ್ರಲ್ಲಿ ಏನಿಲ್ಲ, ಅವ್ರಿಗೆ ಏನು ಬೇಕು ತಿಳ್ಕೊಂಡು ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು. ಅದು ಕರುಣೆ ಉಳ್ಳದು. ಯಾಕಂದ್ರೆ ನಮ್ಮ ಯೇಸಪ್ಪ ಯಾರು? ಕರುಣಾಮಯನು, ದಯಾಮಯನು, ದಯ ತೋರಿಸುವಾತನು, ಕರುಣೆ ತೋರಿಸುವಾತನು. ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದೇ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಅಲ್ವಾ? ಪಾಪಿಗಳಾದ ನಮ್ಮನ್ನ ರಕ್ಷಿಸಿದ್ದಾನೆ. ಶೂನ್ಯವಾಗಿದ್ದ ನಮ್ಮನ್ನ 100ಕ್ಕೆ 100ರಷ್ಟು ಮಾಡಿ ಕೃಪೆ ತೋರಿದ್ದಾನೆ. ಅಂದಮೇಲೆ ಆ ಕರುಣೆ ನಾವು ಹೊಂದಿಕೊಂಡಾಗ ನಾವು ಕೂಡ ಇತರರಿಗೆ ಕರುಣೆ, ದೇವರ ಕೃಪೆ, ಕರುಣೆ ನಾವು ಹೊಂದಿಕೊಂಡಾಗ ಅದನ್ನು ನಾವು ಇತರರಿಗೂ ತೋರಿಸಬೇಕು. ಮಕ್ಕಳು, ದೇವರ ಮಕ್ಕಳಿಗೆ ಕರುಣೆ ಇರಬೇಕು. ಯಾವಾಗಲೂ ಕಠಿಣ ಹೃದಯದವರು, ಕಲ್ಲು ಹೃದಯದವರು ಆಗಿರಬಾರದು. ಮೃದುವಾದ ಹೃದಯ, ಕರುಣೆಯ ಹೃದಯ, ಕರುಣೆಯುಳ್ಳ ಮನಸ್ಸನ್ನ ನಾವು ಹೊಂದಿರಬೇಕು. ಇದು ಪರಲೋಕದಿಂದ ದೇವರಿಂದ ಬರುವ ಜ್ಞಾನ. ಈ ಜ್ಞಾನವನ್ನು ಹೊಂದಿಕೊಳ್ಳಿರಿ ಅಂತ ಎಫೆಸದ 5:15 ವಾಕ್ಯ ಹೇಳ್ತಾರೆ. ಈ ಜ್ಞಾನ ಇಲ್ಲದಂಗೆ ಇರಬೇಡಿ, ಈ ಜ್ಞಾನ ಹೊಂದಿಕೊಂಡಿರ್ರಿ. ಆಗ ನಿಮ್ಮ ಜೀವನ, ನಿಮ್ಮ ಕುಟುಂಬ ಸಂತೋಷದಿಂದ, ಸಮಾಧಾನದಿಂದ ತುಂಬಿರ್ತದೆ. ದೇವರ ಕೃಪೆಯನ್ನು ಹೊಂದಿಕೊಳ್ತೀರಿ, ದೇವರ ಆಶೀರ್ವಾದವನ್ನ ಹೊಂದಿಕೊಳ್ತೀರಿ. ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆಯದು. ಇದು ಈಗ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ಎಲ್ಲಿ ಬೇಕಲ್ಲಿ ಯುದ್ಧಗಳು, ಭೂಕಂಪಗಳು, ಪ್ರವಾಹಗಳು ಎಲ್ಲ. ಮೊನ್ನೆ ನ್ಯೂಸ್ ನೋಡ್ತಾ ಇದ್ದೀವಿ, ವಿಯೆಟ್ನಾಂ ಒಂದು ದೇಶದಲ್ಲಿ ದೊಡ್ಡ ಒಂದು ಚಂಡಮಾರುತ ಬಂದು ಆ ದೇಶನೇ ನಾಶ ಆಗಿ ಹೋಗ್ತಾ ಇದೆ. ಮನೆಗಳು, ಕಂಪನಿಗಳು, ಜನರು ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ವರ್ಷಗಳಿಂದ ಯುದ್ಧಗಳು ನಡೀತಾ ಇದ್ದಾರೆ, ಇನ್ನೂ ಮುಗಿತಾ ಇಲ್ಲ. ಉಕ್ರೇನ್ ಯುರೋಪ್ ಯುದ್ಧ ಮುಗಿತಾನೇ ಇಲ್ಲ, ಎಷ್ಟೋ ವರ್ಷಗಳಿಂದ ಆಗ್ತಾ ಇದೆ. ಇಸ್ರಾಯೇಲ್, ಇರಾಕ್ ಎಲ್ಲ ಯುದ್ಧಗಳು ನಡೀತಾನೆ ಇದ್ದಾವೆ. ಯಾಕೆ? ಇದು ಅಂತ್ಯಕಾಲ. ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಓದ್ರಿ, ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ ಓದ್ಕೊಳ್ಳಿ. ಇದು ಅಂತ್ಯಕಾಲ ಅಂತ ನಮಗೆ ಅನಿಸ್ತದೆ. ಇವೆಲ್ಲ ದೇವರು ಯೇಸಪ್ಪ 2ನೇ ಬರೋಣ ಹತ್ತಿರವಾಗಿದೆ. ಅರ್ಥ ಆಯ್ತಾ? ಕಾಲವು ಸಮೀಪವಾಗಿದೆ ಅಂತ ಕೂಡ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸಪ್ಪನ 1ನೇ ಸಲ ಬಂದು ಹೋಗಿದ್ದಾನೆ ಯೇಸಪ್ಪ, ಮತ್ತೆ 2ನೇ ಸಲ ಬರ್ತಾ ಇದ್ದಾನೆ. 2ನೇ ಸಲ ಬಂದಾಗ ನ್ಯಾಯ ತೀರ್ಪಿರ್ತದೆ. ಆ ನ್ಯಾಯ ತೀರ್ಪಿಗೆ ನಾವೆಲ್ಲ ಒಳಗಾಗ್ತೀವಿ. ನೆನ್ಪಿಟ್ಕೊಳ್ಳಿ, 2ನೇ ಬರೋಣದಲ್ಲಿ ನಾವು ಎತ್ತಲ್ಪಡುವವರಾಗಿರಬೇಕು. ಎತ್ತಲ್ಪಡುವವರಾಗಿರಬೇಕು ಅಂದ್ರೆ ನೀತಿವಂತರಾಗಿ, ಪರಿಶುದ್ಧರಾಗಿದ್ದರೆ ಮಾತ್ರ ನೀವು ಎತ್ತಲ್ಪಡ್ತೀರಿ. ಆ ಎತ್ತಲ್ಪಟ್ಟ ಮೇಲೆ ಮಧ್ಯಾಕಾಶದಲ್ಲಿ ಮೇಘಾರೂಢನಾಗಿ
ಶಕ್ತಿನ ಮೇಘದ ಮೇಲೆ ಏಸಪ್ಪ ಇಳಿದು ಬಂದಾಗ ಅಲ್ಲಿ ನಾವು ನೀವು ಹೋದಾಗ ಅಲ್ಲಿ ನ್ಯಾಯ ತೀರ್ಪು ಮಾಡ್ತಾನೆ. ಆ ನ್ಯಾಯ ತೀರ್ಪಿನಲ್ಲಿ ತೀರ್ಪು ಕೊಟ್ಟಾಗ ಅಲ್ಲಿ ನಾವು ಪರಿಶುದ್ಧರಾಗಿದ್ದರೆ ಪರಲೋಕ, ಇಲ್ಲ ಅಂದರೆ ನರಕ ಅಷ್ಟೇ. ಅದಕ್ಕೆ ನಾವು ನೀವು ಎಲ್ಲರೂ ಸಿದ್ಧರಾಗಿರಬೇಕು. ಯಾವುದಕ್ಕೆ? ಎರಡನೇ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ, ನ್ಯಾಯ ತೀರ್ಪಿಗೆ, ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧರಾಗಿರಬೇಕು ಮಕ್ಕಳ. ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ಜ್ಞಾನವಂತರಾಗಿರಿ, ಜ್ಞಾನವಿಲ್ಲದವರಾಗಿರಬೇಡ್ರಿ, ಪರಲೋಕದ ಜ್ಞಾನವನ್ನು ಹೊಂದಿಕೊಂಡು ಪರಿಶುದ್ಧರಾಗಿದ್ದು ಕಾಲವನ್ನು ವೇಸ್ಟ್ ಮಾಡಿದೆ. ಟೈಮ್ ಸಿಕ್ಕಾಗ ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ಕೊಡ್ರಿ, ಕೆಲಸ ಇದ್ರೆ ಕೆಲಸ ಮಾಡ್ಕೊಡ್ರಿ. ಏನು ಕೆಲಸ ಇಲ್ಲ ಅಂದರೆ ಈಗೆಲ್ಲ ಮೊಬೈಲ್ಗಳು, ಟಿವಿಗಳು ಬಂದು ಜನರು ಹಾಳಾಗಿ ಹೋಗ್ತಿದ್ದಾರೆ. ಮೊಬೈಲ್ಗಳು, ಟಿವಿಗಳು, ಇಂಟರ್ನೆಟ್ಗಳು ಪಾಪ ಮಾಡೋದಕ್ಕೆ ಏನು ಬೇಕೋ ಎಲ್ಲ ಮೊಬೈಲಲ್ಲೇ ಇದೆ. ಆ ಮೊಬೈಲ್ಗಳು ನೋಡಿ ನೋಡಿ ಹಾಳಾಗ್ತಾ ಇದೆ. ಒಂದು ಕಾಲ ಇತ್ತು ಟೆಲಿಫೋನ್ಗಳು ಬಂದು, ಆ ಟೆಲಿಫೋನ್ಗಳು ಬಂದಾಗ ಟೆಲಿಫೋನಿಂದನೂ ಹಾಳಾಗ್ತು ಲೋಕದಲ್ಲಿ. ಅದು ವಿಶೇಷವಾಗಿ ಯವನಸ್ಥ ಮಕ್ಕಳು ಈ ಮೊಬೈಲ್ಗಳು, ಫೋನ್ಗಳಿಂದ ಹಾಳಾಗೋಗ್ತಾ ಇದ್ದಾರೆ. ಈ ಮೊಬೈಲ್ಗಳು ಬಂದು ಇನ್ನೂ ಹಾಳಾಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಫೋನ್ ಬರೀ ಕೇಳ್ತಾ ಇದ್ರು, ಈಗ ಮೊಬೈಲಲ್ಲಿ ನೋಡ್ತಾರಲ್ಲ, ಅಥವಾ ನೋಡೋವೆಲ್ಲ ಬಂದ್ಬಿಟ್ಟವೆ, ವಿಡಿಯೋ ಕಾಲ್ಗಳು ಬಂದ್ಬಿಟ್ಟವೆ, ನೋಡೋ ಏನೇನೆಲ್ಲ ನೋಡ್ತಾರೆ. ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನೋಡೋದು ಹೆಚ್ಚಾಗ್ಬಿಟ್ಟಿದೆ. ನೋಡಿ ನೋಡಿ ಹಾಳಾಗಿ ಹೋಗ್ತಾ ಇದ್ದಾರೆ ಮಕ್ಕಳು. ಎಚ್ಚರವಾಗಿರಿ, ದೇವರು ನಿಮ್ಮನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ವಾಕ್ಯದ ಪ್ರಕಾರ ಕಾಲವು ಕೆಟ್ಟದ್ದು, ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳ್ರಿ. ದೇವರ ಮಕ್ಕಳಾಗಿ ದೇವರಿಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿರ್ಬೇಕು. ನಾವು ಸಾಕ್ಷಿ ಮಕ್ಕಳಾಗಿರ್ಬೇಕು ಅಂದ್ರೆ ನೀವು ಪರಿಶುದ್ಧರಾಗಿರಬೇಕು. ಪರಿಶುದ್ಧರದೇ ಪರಲೋಕ ಮಕ್ಕಳೇ. ಪರಿಶುದ್ಧತೆ ಇಲ್ಲದೆ ಪರಲೋಕಕ್ಕೆ ಪ್ರವೇಶ ಇಲ್ಲ. ಅಲ್ಲಿ ಬಾಗಿಲ ತೆಗೆದು ಹೋಗಕ್ಕೆ ಸಾಧ್ಯನೇ ಇಲ್ಲ ಪರಿಶುದ್ಧತೆ ಇಲ್ಲ ಅಂದ್ರೆ. ಅದಕ್ಕೆ ಪರಿಶುದ್ಧರಾಗಿರಿ. ಪರಲೋಕ ರಾಜ್ಯಕ್ಕೆ ನಾವು ನೀವು ಎಲ್ಲರೂ ಏನಾಗಬೇಕು? ವಾರಸುದಾರರಾಗಬೇಕು. ಪರಲೋಕಕ್ಕೆ ನಾವು ಹೋಗಿ ದೇವರ ವಾಕ್ಯ ಇದು ನಿಮ್ಮನ್ನು ಎಚ್ಚರಿಸ್ತಾ ಇದೆ. ದಯವಿಟ್ಟು ನೆನಪಿಟ್ಕೊಳ್ಳಿ, ಕಾಲವನ್ನು ಬಿಟ್ಟುಕೊಂಡಿರಿ. ದೇವರ ವಾಕ್ಯವನ್ನು ಹೇಳೋದು ಕೇಳೋದು ಅಷ್ಟೇ ಅಲ್ಲ ಮಕ್ಕಳೇ, ನಾವು ಹೇಗಿರಬೇಕು? ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರಾಗಿರಬೇಕು. ನಾವಿಲ್ಲಿ ಬಂದು ಹೇಳಿ ಹೋಗಿ ನಾವೇನೋ ತಪ್ಪು ಮಾಡೋದಲ್ಲ, ಅಥವಾ ನೀವಿಲ್ಲಿ ಬಂದು ಕೂತ್ಕೊಂಡು ವಾಕ್ಯ ಕೇಳಿ ಹೋಗಿ ಮತ್ತೆ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವುದಲ್ಲ. ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳಬೇಕು. ಆಗಲೇ ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಅದಕ್ಕೆ ಕಾಲವನ್ನು ವೇಸ್ಟ್ ಮಾಡಬೇಡಿ. ಸಮಯ ಸಿಕ್ಕಾಗ ಕೆಲಸ ಕಾರ್ಯ ಇದ್ದಾಗ ಮಾಡ್ಕೊಳ್ಳಿ. ನಿಮಗೆ ಸಮಯ ಇದ್ದಾಗ ಆದಷ್ಟು ಓದಕ್ಕೆ ಬರೋರು ಬೈಬಲ್ ಓದ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ನಿಮ್ಗೇನಾದರೂ ಕೋರಿಕೆಗಳಿದ್ದರೆ ದೇವರಿಗೆ ಒಪ್ಪಿಸಿಕೊಡಿ. ಮೊಣಕಾಲೂರಿ ಉಪವಾಸ ಇದ್ದು ಕಣ್ಣಿಗೆ ಬೇಕಾದದ್ದೆಲ್ಲವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಬಲವಿದೆ, ಫಲವಿದೆ, ಜಯವಿದೆ. ಹಲ್ಲೆಲೂಯಾ. ಇಂಗ್ಲಿಷಲ್ಲಿ ಹೇಳ್ತದೆ ಮಾತು, ಪ್ರೇಯರ್ ಬ್ರಿಂಗ್ಸ್ ವಿಕ್ಟರಿ ಅಂತ. ಅದೇ ವಾಕ್ಯ ನಾವು ಸತ್ತಂಬಿಟ್ಟು ಮನೆಯಲ್ಲಿ ಹಾಕಿದ್ದೇವೆ. ಅಂದರೆ ಪ್ರಾರ್ಥನೆಯಲ್ಲಿ ಜಯವಿದೆ ಅಂತ. ಪ್ರಾರ್ಥನೆಯಿಂದ ನಮಗೆ ಜಯ ಸಿಗ್ತದೆ ಮಕ್ಕಳು. ನಿಮ್ಗೆ ಏನೇ ಬೇಕಾದರೂ ಪ್ರಾರ್ಥನೆ ಮಾಡಿ ದೇವರನ್ನು ಕೇಳ್ರಿ, ಖಂಡಿತ ದೇವರು ಕೊಡ್ತಾನೆ. ನಮ್ಮ ಕೊರತೆಯೂ ಇಲ್ಲ. ನಮ್ಮೆಲ್ಲ ಕೊರತೆಗಳನ್ನು ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿ. ಮತ್ತು ಯೆಹೋವ ಎಲ್ ಶದ್ದಾಯ್ ಸರ್ವಶಕ್ತನಾದ ದೇವರು ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಅಂಥ ದೇವರ ಮಕ್ಕಳಾಗಿ ನಾವು ದೇವರಲ್ಲಿ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳೋಣ. ಮತ್ತು ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿದ್ದರೆ ಆತನು ನಮ್ಮನ್ನು ಹೆಚ್ಚಿಸಲ್ಪಡುವವನಾಗಿದ್ದಾನೆ. ಆದ್ದರಿಂದ ಟೈಮನ್ನು ವೇಸ್ಟ್ ಮಾಡಬೇಡಿ. ದೇವರ ಸಮಯವನ್ನು ದೇವರಿಗಾಗಿ ನಾವು ಕಳೆಯುವುದಾದರೆ ದೇವರು ನಮಗೆ ಎಲ್ಲ ಸಮಯದಲ್ಲಿ ಜೊತೆ ಇದ್ದು ಕಾಯ್ದು ಕಾಪಾಡಿ ನಡೆಸ್ತಾನೆ. ಆತ ನಮ್ಮ ಜೊತೆಗಾರನು, ಸಹಾಯಕನು, ರಕ್ಷಕನು ಆಗಿದ್ದಾನೆ, ಒಡೆಯನಾಗಿದ್ದಾನೆ, ಯಜಮಾನನಾಗಿದ್ದಾನೆ. ಆತನು ನಮ್ಮ ಜೊತೆಗೆ ಇರುವುದಾದರೆ ನಮಗೆ ಯಾವ ಕೊರತೆ ಇಲ್ಲ, ಚಿಂತೆ ಇಲ್ಲ, ಬಾಧೆ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ.